ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಸುಧಾಕರ್ ಅವರಿದ್ದಾರೆ. ಸಾಕಷ್ಟು ಶಾರ್ಟ್ ಮೂವೀಸಲ್ಲಿ ನಮ್ಮನ್ನು ಯಾವಾಗಲೂ ನಗಿಸ್ತಾ ಇರ್ತಾರೆ. ಅವರು ಮಾಡುವಂಥ ಕಂಟೆಂಟ್ಗಳು ನಗಿಸೋದ್ರ ಜೊತೆಗೆ ಒಳ್ಳೊಳ್ಳೆ ಸಂದೇಶಗಳು ಕೂಡ ರವಾನೆ ಆಗುತ್ತೆ. ಸೊ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ್, ನೀವು ಆರಾಮ? ನಾವು ಕೂಡ ಆರಾಮು. ಸರ್, ಸಿಟಿ ಲೈಟ್ಸ್ ಸಾಂಗ್ ರಿಲೀಸಿಗೆ ನೀವು ಬಂದಿದ್ದೀರಾ. ಸೊ ನೀವು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸೇರ್ಕೊತಾ ಇದ್ದೀರಾ ಸಿನಿಮಾಗಳ ಮೂಲಕ. ಹೇಗೆ ಅನ್ನಿಸ್ತು ಸರ್? ತುಂಬ ಖುಷಿ ಆಯಿತು ಸರ್. ಅಂದರೆ ಒಂದಷ್ಟು ಹೊಸೊಬ್ರನ್ನ ಪಿಕ್ ಮಾಡಿ ಅವ್ರ ಕೈಲಿ ಲಾಂಚ್ ಮಾಡಿಸ್ಬೇಕು ಅಂತ ಅವ್ರು ಏನೊಂದು ಡಿಸಿಷನ್ ತೊಗೊಂಡಿದ್ರು. ತುಂಬ ಖುಷಿ ಆಯಿತು. ಅದ್ರಲ್ಲಿ ನಮ್ಮನ್ನ ರೆಕಗ್ನೈಸ್ ಮಾಡಿದ್ರು ಅನ್ನೋದು ಒಂದು ಖುಷಿ ವಿಷಯ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಸೇರ್ಕೊಳೋದಕ್ಕೆಲ್ಲ ಬಂದಿದ್ದೆ ಸಿನಿಮಾ ಮಾಡೋಕ್ಕೋಸ್ಕರ. ಸೊ ಶಾರ್ಟ್ ಫಿಲಮ್ಸು, ರೀಲ್ಸ್ ಎಲ್ಲ ಸರ್ವೈವಲ್ಗೋಸ್ಕರ ಅಷ್ಟೇ. ಓಕೆ ಸರ್, ಇವಾಗ ಅಮೃತಾಂಜನ್ ಸಿನಿಮಾ ನಿಮ್ಮದು ಹಿಟ್ ಆದಂಥ ಸಿನಿಮಾ. ಎಲ್ಲರೂ ಕೂಡ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟರು. ಸೊ ಎಲ್ಲರೂ ಕೂಡ ಇದು ಮಾಡಿದ್ದಾರೆ. ಈಗ ನೆಕ್ಸ್ಟ್ ಯಾವ ಥರದ ಪ್ರಾಜೆಕ್ಟ್ಗಳಿದೆ? ಸಿನಿಮಾ ತುಂಬ ಚೆನ್ನಾಗಾಯಿತು ನಮಗೆ. ಸೊ ಈಗ ನಮ್ದು ಇನ್ನೊಂದು ಶಾರ್ಟ್ ಫಿಲಮ್ ಡೈರೆಕ್ಟರ್ ಜೊತೆನೇ ನಾವು ಪ್ರೀವಿಯಸ್ಲಿನೇ ಸ್ಕ್ರಿಪ್ಟ್ ಮಾಡ್ತಾ ಇದ್ವಿ ಅಮೃತಾಂಜನ್ ಮಾಡಬೇಕಾದ್ರೇ. ಸೊ ಇಟ್ಸ್ ಆಲ್ರೆಡಿ ಮೋಸ್ಟ್ ಪ್ರಾಬ್ಲಿ ಈ ಮಂತ್ ಸೆಕೆಂಡ್ ವೀಕ್ ಆರ್ ಥರ್ಡ್ ವೀಕ್ ಶೂಟ್ಗೆ ಹೋಗ್ತೀವಿ. ಸೊ ಆಲ್ ಸೆಟ್. ಓಕೆ ಸರ್, ಈ ಸಲ ನಗ್ಸೋಕ್ ಬರ್ತಾ ಇದ್ದೀರಾ, ಅಳ್ಸೋಕ್ ಬರ್ತಾ ಇದ್ದೀರಾ? ಯಾವ ಥರ ಕತೆ ಸರ್? ಇಲ್ಲ ನಗ್ಸೋದೇನೆ. ಯಾಕೆಂದರೆ ಜನ ನಮ್ಮನ್ನ ಇಷ್ಟಪಟ್ಟಿರೋದೇ ಆ ಜಾನರಲ್ಲಿ. ಸೊ ಆ ಜಾನರಲ್ಲೇ ಬಟ್ ಮೋರ್ ಆಫ್ ಲವ್ ಸ್ಟೋರಿ ಇರುತ್ತೆ. ಒಂದು ಫನ್ ಜೊತೆಗೆ ಒಂದು ಲವ್ ಸ್ಟೋರಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸರ್, ಮೊನ್ನೆ ಅಷ್ಟೇ ಒಂದು ಬ್ಯೂಟಿಫುಲ್ ಮೂವಿ ಬಗ್ಗೆ ಕಂಟೆಂಟ್ ಮಾಡಿದ್ರಿ, ಟಾಕ್ಸಿಕ್ ಸಿನಿಮಾದ ಬಗ್ಗೆ. ಎಲ್ಲರೂ ಕಾಯ್ತಾ ಇರೋದು ಆಸ್ ಎ ಯಶ್ ಫ್ಯಾನ್ ನೀವು. ಯಾಕಂದರೆ ನಾವು ಬೇಸಿಕ್ಲಿ ನಿಮ್ಮ ವಿಡಿಯೋಸ್ ಎಲ್ಲಾನು ನೋಡಿರೋದನ್ನ ನಮಗೆ ಗೊತ್ತಿದೆ. ಯಶ್ ಅವರು ನಿಮಗೆ ಇನ್ಸ್ಪೈರೇಷನ್, ಅವರ ಸಿನಿಮಾಗಳಂದ್ರೆ ಇಷ್ಟ ಅಂತ. ಅದರಲ್ಲೂ ಟಾಕ್ಸಿಕ್ ಸೋಲ್ ಅಲ್ಲ ಅಂತೇಳಿ, ಟಾಕ್ಸಿಕ್ ಸಿನಿಮಾ ಸೋದ್ರೆ ಕನ್ನಡಿಗರ ಸೋಲು ಅನ್ನುವಂಥ ಲೈನ್ ಇತ್ತಲ್ಲ, ಇಟ್ಸ್ ಅ ಹಾರ್ಟ್ ಟಚಿಂಗ್ ಲೈನ್. ಸೊ ಯಾಕೆ ಆ ಥರದ್ದು ಕಂಟೆಂಟ್ ಮಾಡಬೇಕು? ನಾನು ತುಂಬ ಡೈಹ್ಯಾರ್ಟ್ ಫ್ಯಾನು. ನಾಟ್ ಜಸ್ಟ್ ಬಿಕಾಸ್ ಆಫ್ ಸಿನಿಮಾ, ಅವರು ಬೆಳೆದು ಬಂದಿರೋ ರೀತಿ, ಅವರು ಕನ್ನಡ ಸಿನಿಮಾನ ಇವತ್ತು ಯಾವ ರೀತಿ ಇಡೀ ದೇಶ ತಿರುಗಿ ನೋಡೋ ಥರ ಮಾಡಿದ್ದಾರೆ. ಸೊ ಆ ಥರದವರು ಇವತ್ತು ಪ್ರಪಂಚ ನಮ್ಮ ಕನ್ನಡ ಸಿನಿಮಾ ತಿರುಗಿ ನೋಡಬೇಕು ಅನ್ನೋ ಏನೊಂದು ಎಫರ್ಟ್ಸ್ ಆಗ್ತಾ ಇದ್ದಾರೆ. ಆ ಎಫರ್ಟ್ಸ್ ಸೋಲ್ಬಾರ್ದು. ಸೊ ಎಕ್ಸಾಂಪಲ್ ಏನಂದರೆ, ಇವಾಗ ಶಾಂತಿ ಕ್ರಾಂತಿ ಅವತ್ತಿನ ಸಿನಿಮಾ, ಅವತ್ತಿನ ಎಫರ್ಟ್ಸು ಸೋತೋಯ್ತು, ನಾವು ಮಿಸ್ ಮಾಡಿದ್ವಿ ಅಂತ ಇವತ್ತೆಲ್ಲರೂ ಹೆಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ಆ ಥರ ಮಿಸ್ಟೇಕ್ ಇವತ್ತು ಆಗೋದು ಬೇಡ. ಇವತ್ತು ಯಾರೋ ಒಬ್ಬರು ನಮ್ಮ ಕನ್ನಡ ಸಿನಿಮಾನ ವರ್ಲ್ಡ್ ಲೆವೆಲಲ್ಲಿ ರೀಚ್ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಎಫರ್ಟ್ಸ್ ಸೋಲ್ಬಾರ್ದು, ಅವ್ರ ಪ್ರಯತ್ನ ಸೋಲ್ಬಾರ್ದು. ಅವ್ರು ಸೋತ್ರೆ ನಾವು ಸೋತಂಗೆ ಅಂತ ಆ ಮೀನಿಂಗಲ್ಲಿ ನಾನು ಹೇಳ್ತಾ ಇರೋದು. ಸೊ ಅವ್ರು ಗೆಲ್ಲಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತಲ್ವ. ಅವರು ದೊಡ್ಡದಾಗಿದ್ರೆ ನಮಗೆ ಅಲ್ವ, ನಮ್ಮ ಕನ್ನಡನೇ ಅಲ್ವ ಇನ್ನು ಕನ್ನಡ ಸಿನಿಮಾ ಇನ್ನೂ ದೊಡ್ಡ ಲೆವೆಲ್ಗೆ ಹೋಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಆ ಕಂಟೆಂಟ್ ಮಾಡಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ವರ್ತ್ ಅನ್ಸುತ್ತು. ಆಮೇಲೆ ಅವ್ರು ನಮ್ಮ ಸಿನಿಮಾ ಟೈಮಲ್ಲಿ ಸ್ಟೋರಿ ಹಾಕಿದ್ರು, ನೀವೇ ನೋಡಿದ್ದೀರಾ. ಸೊ ಆ ಒಂದು ಸ್ಟೋರಿಗೆ ನಮ್ಮ ಇಡೀ ಜೀವನ ಎಲ್ಲ ಅವ್ರ ಮನೆ ಕಸ ಗುಡಿಸಿದ್ರು ಸಾಕಾಗಲ್ಲ, ಅವ್ರ ಋಣ ತೀರ್ಸ್ಕೊಳಕ್ಕಾಗಲ್ಲ. ಸೊ ಇದೆಲ್ಲ ಒಂದು ಚಿಕ್ಕ ನಮ್ಮ ಪ್ರಯತ್ನ ಅಷ್ಟೇ. ಓಕೆ ಸರ್, ಈಗ 4 ವರ್ಷ ಆದಮೇಲೆ ಎಸ್ ಸರ್ ಫ್ಯಾನ್ 4 ವರ್ಷ ಆದಮೇಲೆ ಅವ್ರನ್ನ ತೆರೆ ಮೇಲೆ ನೋಡ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ನಾವು ಅಷ್ಟೇ. ಎಸ್ ಸರ್ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದ್ವಿ. ಕನ್ನಡದಲ್ಲಿ ಒಂದು ದೊಡ್ಡ ಸಿನಿಮಾ ಬರಬೇಕು, ಬೇರೆ ಲೆವೆಲಲ್ಲಿ ಇರಬೇಕು ಅಂತ. ಯಾಕಂದರೆ ಬೇರೆ ಇಂಡಸ್ಟ್ರಿ ಅವರೆಲ್ಲ ನಮ್ಮದು ಆ ದೊಡ್ಡ ಸಿನಿಮಾ, ಈ ಸಿನಿಮಾ ಅಂತ ಅನ್ನುವಾಗ ನಮಗೂ ಒಂದು ಕಡೆ ಬೇಜಾರಿತ್ತು, ಕನ್ನಡದಲ್ಲಿ ಇಂಥದ್ದೊಂದು ಒಳ್ಳೆ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸೊ ಆ್ಯಸ್ ಎ ಯಶ್ ಫ್ಯಾನ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಅದೇ, ಏನು 4 ವರ್ಷ ಕಾಯ್ದಿದ್ರು ಅದೆಲ್ಲ ವರ್ತ್ ಇರುತ್ತೆ ಅಂತ ನನ್ನ ಇದು. ಯಾಕೆಂದರೆ ಅವರು ನೀವೇ ನೋಡಿದಾರೆ, ಅವ್ರು ಏನು ಮಾತಾಡ್ತಾರೆ ಅದ್ರ ತಕ್ಕಂಗೆ ಸಿನಿಮಾ ಇರುತ್ತೆ. ಅದ್ರ ತಕ್ಕಂಗೆ ಸಿನಿಮಾ ಇಲ್ಲಾಂದ್ರೆ ಅವ್ರು ಹಂಗೆ ಮಾತಾಡೋಕ್ಕೆ ಹೋಗಲ್ಲ. ಸೊ ಅವ್ರು ಅಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಅಂದರೆ ಸಿನಿಮಾ ಹಂಗೆ ಇರುತ್ತೆ. ಸೊ ರಾಮಾಯಣ ಟ್ರೈಲರು ನೋಡಿರ್ತೀರಾ. ಸೊ ರಣಬೀರ್ ಕಪೂರ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಆ್ಯಕ್ಟರ್ ಆಫ್ ಇಂಡಿಯನ್ ಸಿನಿಮಾ. ಅವ್ರನ್ನ ಡಾಮಿನೇಟ್ ಮಾಡೋ ಥರ ಒಂದು ಪರ್ಫಾರ್ಮೆನ್ಸ್ ಇತ್ತು, ನೀವೇ ನೋಡಿರ್ತೀರ. ಸೊ ತುಂಬ ಖುಷಿ ಇವತ್ತು ಅವರು ಅಲ್ಲಿ ಮಟ್ಟಕ್ಕೆ ಹೋಗಿದ್ದಾರೆ. ಟಾಕ್ಸಿಕ್ ಅಂತರೂ ನನ್ನ ಪರ್ಸ್ನಲಿ ಏನು ಅಂದರೆ, ಅವರು ಸಿನಿಮಾ ಗೆಲ್ಲಬೇಕು, ಅವ್ರು ಗೆಲ್ಲಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ಫ್ಯಾನ್ಸ್ಗೆ ಹಬ್ಬ ಅಂತ ನನ್ನ ಫೀಲಿಂಗ್. ಸರ್, 90% ಮೆಂಬರ್ಸು ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಒಂದಷ್ಟು ಜನ ನೆಗೆಟಿವ್ ಮಾಡೋದು, ಒಂದಷ್ಟು ವಿಡಿಯೋಗಳನ್ನು ಬೇಕು ಅಂತ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ತುಂಬ ಇಂಡಸ್ಟ್ರಿಗೆ ಹತ್ತಿರ ಇರುವಂಥವರೇ ಕೂಡ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ವಿಡಿಯೋಸ್ ನೋಡಿದಾಗ ಆ್ಯಸ್ ಎ ಫ್ಯಾನ್ ಆಗಿ ಏನು ಅನಿಸುತ್ತೆ? 26th ಎಲ್ಲದಕ್ಕೂ ಆನ್ಸರ್ ಸಿಗುತ್ತಲ್ಲ. ಸಿನಿಮಾ ಹಿಟ್ ಆದಮೇಲೆ ಎಲ್ಲ ಸುಮ್ಮನೆ ಆಗ್ತಾರೆ. ಸೊ ಇವಾಗ ಅವ್ರ ಹತ್ರ ಏನು ವಾದ ಮಾಡಿದ್ರು ಅವ್ರ ವಾದ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಸಿನಿಮಾ 26ನೇ ತಾರೀಕು ಗೆದ್ದ ಮೇಲೆ ದೊಡ್ಡ ಮಟ್ಟದಲ್ಲಿ ಗೆಲ್ಲುತ್ತಲ್ಲ, ಅವಾಗ ಮಾತಾಡೋಣ ಅದ್ರ ಬಗ್ಗೆ, ನೆಗೆಟಿವ್ಸ್ ಬಗ್ಗೆ. ಸರ್, 3 ಗಂಟೆ 15 ನಿಮಿಷ ಸಿನಿಮಾ ಟೋಟಲ್. ಇವಾಗ ಲೆಂತ್ ಮೇಲೆ ಏನಿರಲ್ಲ ಕಂಟೆಂಟ್. ಇವಾಗ ದುರಂಧರ್ ಜಾಸ್ತಿ ಇತ್ತು, ಡ್ಯೂರೇಷನ್ನು ಅನಿಮಲ್ ಜಾಸ್ತಿ ಇತ್ತು. ಜನನ ಥಿಯೇಟ್ರಲ್ಲಿ ಕುಣಿಸೋಷ್ಟು ಕೆಪಾಸಿಟಿ ಕಂಟೆಂಟಲ್ಲಿದ್ದರೆ ಅದು ಎಷ್ಟನ ಇರಲಿ, ಜನ ನೋಡ್ತಾರೆ. ಸರ್, ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲರೂ ಕೂಡ ಒಂದಷ್ಟು ನೆಗೆಟಿವ್ ಮಾತಾಡ್ತಾ ಇದ್ರು. ಜನ ಥಿಯೇಟ್ರಿಗೆ ಬರ್ತಿಲ್ಲ. ಆಫ್ಟರ್ ಟಾಕ್ಸಿಕ್
ಏನ್ ಅನ್ಸುತ್ತೆ ಸರ್? ಒಂದು ಸಿನಿಮಾಯಿಂದ ಏನೂ ಚೇಂಜ್ ಆಗಲ್ಲ ಮೇಡಮ್. ಟಾಕ್ಸಿಕ್ ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ, ಎಲ್ಲ ಕಲೆಕ್ಷನ್ಸು ಥಿಯೇಟರ್ಸು ಎಲ್ಲ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. ಬಟ್ ಅದೊಂದು ಸಿನಿಮಾ ಎಲ್ಲ ಚೇಂಜ್ ಮಾಡುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಬರಬೇಕು, ಹೊಸ ಟೆಕ್ನಿಷಿಯನ್ಸು, ಹೊಸ ಆ್ಯಕ್ಟರ್ಸು, ಹೊಸ ಪ್ರೊಡಕ್ಷನ್ ಹೌಸಸ್ಸು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕಷ್ಟೇ. ಬೇರೆ ಅದಕ್ಕೆ ಬಿಟ್ಟರೆ ಬೇರೆ ಏನು ಆಲ್ಟರ್ನೇಟಿವ್ ಇಲ್ಲ. ಒಳ್ಳೆ ಸಿನಿಮಾ ಮಾಡಿದ್ರೆ ಮಾತ್ರನೇ ಚೆನ್ನಾಗಿ ಬರ್ತಾರೆ, ಅಷ್ಟೇ ಹೇಳೋದು ನಾನು. ಓಕೆ ಸರ್, ನಿಮ್ಮ ಎಲ್ಲ ಪ್ರಾಜೆಕ್ಟಿಗೂ ಆಲ್ ದ ಬೆಸ್ಟ್. ನೀವು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಿ. ನಿಮಗೆ ಎಸ್ ಸರ್ ಯಾವ ಥರ ಇನ್ಸ್ಪಿರೇಷನು ಅವ್ರ ಥರನೂ ನೀವು ಬಿಕೆಮ್ ಎ ಸ್ಟಾರ್ ಆಗಿ ಸರ್. ಥ್ಯಾಂಕ್ ಯು ಸೊ ಮಚ್. ಸರ್ ನೋಡಿದ್ರಲ್ಲ ವೀಕ್ಷಕರೇ, ಇದು ಸುಧಾಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ತ್ರಿಷಾ ರಮೇಶ್, ಸಂಪೂರ್ಣ ನ್ಯೂಸ್.